ನಮಸ್ಕಾರ. ಮುಂಬರುವ 2026-27ನೇ ಸಾಲಿಗೆ ಕರ್ನಾಟಕದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗುವ ಕನಸು ಕಾಣ್ತಿದ್ದೀರಾ? ಹಾಗಾದ್ರೆ ಈ ಮಾಹಿತಿ ನಿಮಗಾಗಿ. ಇಂದು ನಾವು ಪಿಯು ಶಿಕ್ಷಣ ಇಲಾಖೆಯ ಅಧಿಕೃತ ನೇಮಕಾತಿ ಅಧಿಸೂಚನೆಯನ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡ್ತಾ ಇದ್ದೀವಿ. ಒಟ್ಟು ಎಷ್ಟು ಹುದ್ದೆಗಳಿವೆ, ಯಾವ ಜಿಲ್ಲೆಯಲ್ಲಿ ಅವಕಾಶಗಳೇನು ಮತ್ತು ಇಲ್ಲಿರುವ ಕಟ್ಟುನಿಟ್ಟಾದ ಆಯ್ಕೆ ನಿಯಮಗಳೇನು ಅನ್ನೋದನ್ನ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ, ಬನ್ನಿ. ನಾವೀಗ ನೋಡ್ತಾ ಇರೋದು ಮೇ 20, 2026ರಂದು ಹೊರಬಿದ್ದಿರುವ ಅಧಿಕೃತ ಸರ್ಕಾರಿ ಆದೇಶ. ಅಂದ್ರೆ ಇದು ಯಾವುದೋ ಗಾಳಿ ಮಾತಲ್ಲ, ಬದಲಾಗಿ ಸರ್ಕಾರದ ಮಟ್ಟದಲ್ಲಿ ಪಕ್ಕಾ ಆಗಿರುವ, ಸಂಪೂರ್ಣವಾಗಿ ಪರಿಶೀಲಿಸಲಾದ ನೇಮಕಾತಿ ಪ್ರಕ್ರಿಯೆ. ಹಾಗಾಗಿ ಇದರ ಪ್ರತಿಯೊಂದು ಅಂಶವೂ ನಮಗೆ ತುಂಬಾನೇ ಮುಖ್ಯವಾಗುತ್ತೆ. ಈ ನಂಬರ್ ಕಡೆ ಸ್ವಲ್ಪ ಗಮನ ಹರಿಸಿ. 5910. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಅಕ್ಷರಶಃ ಸರಿ. ಮುಂಬರುವ ಶೈಕ್ಷಣಿಕ ಸಾಲಿಗೆ ರಾಜ್ಯಾದ್ಯಂತ ಬರೋಬ್ಬರಿ 5900ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ಖಂಡಿತವಾಗಿಯೂ ಒಂದು ಬೃಹತ್ ಅವಕಾಶ ಅಲ್ವಾ? ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ? ಮೊದಲಿಗೆ ಈ ಬೃಹತ್ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ತಿಳಿಯೋಣ. ಆಮೇಲೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿವೆ ಅನ್ನೋ ಹಂಚಿಕೆ, ಆಯ್ಕೆಯ ಕಟ್ಟುನಿಟ್ಟಾದ ನಿಯಮಗಳು, ಉಪನ್ಯಾಸಕರ ಕಾರ್ಯಭಾರ ಮತ್ತು ಗೌರವಧನದ ಡೀಟೇಲ್ಸ್, ಹಾಗೆ ಕೊನೆಯದಾಗಿ ಬಹಳ ಮುಖ್ಯವಾದ ಸೇವಾ ಷರತ್ತುಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ವಿಭಾಗಕ್ಕೆ ಬರೋದಾದ್ರೆ, ಈ ನೇಮಕಾತಿ ಪ್ರಕ್ರಿಯೆ ನಿಜಕ್ಕೂ ಒಂದು ಬೃಹತ್ ಅವಕಾಶ. ಇಷ್ಟೊಂದು ದೊಡ್ಡ ಮಟ್ಟದ ನೇಮಕಾತಿ ಯಾಕೆ ನಡೀತಾ ಇದೆ ಅಂದ್ರೆ, ಕಾಲೇಜುಗಳಲ್ಲಿ ಶೈಕ್ಷಣಿಕ ವಾತಾವರಣ ಸುಗಮವಾಗಿರಬೇಕು ಅನ್ನೋ ಕಾರಣಕ್ಕೆ. ತರಗತಿಗಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ರಾಜ್ಯಾದ್ಯಂತ ಯಾವ ಜಿಲ್ಲೆಗೆ ನಿಖರವಾಗಿ ಎಷ್ಟು ಲೆಕ್ಚರರ್ಸ್ ಬೇಕು ಅನ್ನೋದನ್ನ ಇಲಾಖೆ ಕೂದಲು ಸೀಳುವಷ್ಟು ಕರಾರುವಾಗಿ ಲೆಕ್ಕಾಚಾರ ಮಾಡಿ ಈ ಪಟ್ಟಿಯನ್ನು ರೆಡಿ ಮಾಡಿದೆ. ಈಗ ಎರಡನೇ ವಿಭಾಗ. ಎಲ್ಲರ ತಲೆಯಲ್ಲೂ ಇರೋ ಪ್ರಶ್ನೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿವೆ? ಈ ಡೇಟಾ ನೋಡಿ, ಅತಿ ಹೆಚ್ಚು ಬೇಡಿಕೆ ಇರುವ ಟಾಪ್ 4 ಜಿಲ್ಲೆಗಳು ಅಂದರೆ ಹಾಸನ, ಬಾಗಲಕೋಟೆ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ. ಈ ಪ್ರತಿಯೊಂದು ಜಿಲ್ಲೆಯಲ್ಲೂ ಬರೋಬ್ಬರಿ 300ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳಿವೆ. ಸೊ ಆಕಾಂಕ್ಷಿಗಳು ಈ ಭಾಗಗಳನ್ನ ಟಾರ್ಗೆಟ್ ಮಾಡಿದರೆ ಆಯ್ಕೆ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಆದರೆ ಅದೇ ನೀವು ಬೆಂಗಳೂರಿನಂತಹ ನಗರ ಪ್ರದೇಶಗಳನ್ನು ನೋಡಿದ್ರೆ ಕಥೆನೇ ಬೇರೆ. ಬೆಂಗಳೂರು ಉತ್ತರದಲ್ಲಿ ಕೇವಲ 40, ದಕ್ಷಿಣದಲ್ಲಿ 44 ಮತ್ತು ಗ್ರಾಮಾಂತರದಲ್ಲಿ 58 ಹುದ್ದೆಗಳಿವೆ ಅಷ್ಟೇ. ಅಂದ್ರೆ ಎಲ್ಲಿಗೆ ಅಪ್ಲೈ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಭೌಗೋಳಿಕ ವ್ಯತ್ಯಾಸಗಳು ನಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇವೆ. ವಿಭಾಗ 3, ಆಯ್ಕೆ ನಿಯಮಗಳು. ಯಾರು ಅರ್ಹರು ಮತ್ತು ಪ್ರಕ್ರಿಯೆ ಹೇಗಿರುತ್ತೆ? ಸರಿ, ಹುದ್ದೆಗಳು ಎಲ್ಲಿವೆ ಅಂತ ಗೊತ್ತಾಯಿತು. ಆದರೆ ಹೇಗೆ ಆಯ್ಕೆಯಾಗೋದು? ಇದು ನಮ್ಮ ಮುಂದಿನ ಪ್ರಶ್ನೆ. ಇಲಾಖೆ ಬಿಡುಗಡೆ ಮಾಡಿರೋ ಈ ಅಧಿಕೃತ ಮಾರ್ಗಸೂಚಿಗಳು ಯಾವುದೇ ಗೊಂದಲಗಳಿಗೆ ಎಡೆಮಾಡಿಕೊಡದ ಹಾಗೆ ಸ್ಪಷ್ಟವಾಗಿವೆ. ಇದು ಸಂಪೂರ್ಣವಾಗಿ ಪಾರದರ್ಶಕವಾದ ಪ್ರಕ್ರಿಯೆ ಅಂತಲೇ ಹೇಳಬಹುದು. ಮಾರ್ಗಸೂಚಿಯ 9ನೇ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಈ ಆಯ್ಕೆ 100ಕ್ಕೆ 100ರಷ್ಟು ಮೆರಿಟ್ ಆಧಾರಿತ್. ಅಂದ್ರೆ ಸ್ನಾತಕೋತ್ತರ ಪದವಿ ಅಥವಾ ಪಿಜಿಯಲ್ಲಿ ಯಾರು ಅತಿ ಹೆಚ್ಚು ಅಂಕ ಪಡೆದಿರ್ತಾರೋ ಅವ್ರಿಗೆ ಮೊದಲ ಆದ್ಯತೆ ಸಿಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ನೇಮಕಾತಿ ನಿರ್ಧಾರವನ್ನ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಹಿರಿಯ ಉಪನ್ಯಾಸಕರು ಇರೋ ಸಮಿತಿನೇ ನೇರವಾಗಿ ಮಾಡುತ್ತೆ. ವಿಭಾಗ 4, ಕಾರ್ಯಭಾರ ಮತ್ತು ಗೌರವಧನದ ವಿಚಾರ. ಇಲ್ಲಿ ಬೋಧನಾ ನಿರೀಕ್ಷೆಗಳು ಏನು ಅನ್ನೋದನ್ನ ನೋಡೋಣ. ನಿಯಮ 4, 5 ಮತ್ತು 8 ನಮ್ಮ ದೈನಂದಿನ ಬೋಧನಾ ನಿರೀಕ್ಷೆಗಳ ಬಗ್ಗೆ ತುಂಬಾ ಸ್ಪಷ್ಟವಾದ ಚಿತ್ರಣ ಕೊಡ್ತವೆ. ಒಬ್ಬ ಉಪನ್ಯಾಸಕರಿಗೆ ವಾರಕ್ಕೆ ಗರಿಷ್ಠ ಅಂದ್ರೆ 10ರಿಂದ 12 ಗಂಟೆಗಳ ಕ್ಲಾಸ್ ಮಾತ್ರ ಕೊಡ್ಬೋದು. ಒಂದು ವೇಳೆ ವರ್ಕ್ಲೋಡ್ ಅದಕ್ಕಿಂತ ಹೆಚ್ಚಿದ್ರೆ 2 ಅತಿಥಿ ಉಪನ್ಯಾಸಕರನ್ನ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಇದು ಖಂಡಿತ ಲೆಕ್ಚರರ್ಸ್ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ ಅಲ್ವಾ? ಇಲ್ಲಿ ನಾವು ಮರೆಯಲೇಬಾರದ ಒಂದು ಪ್ರಮುಖ ಸಂಖ್ಯೆ ಇದೆ, ಅದೇ 10. ಯಾಕಂದ್ರೆ ಈ ಅತಿಥಿ ಉಪನ್ಯಾಸಕರ ಸೇವೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಗರಿಷ್ಠ 10 ತಿಂಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಈ ವಾಸ್ತವವನ್ನು ನಾವು ಮೊದಲೇ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಕೊನೆಯದಾಗಿ ವಿಭಾಗ 5, ಸೇವಾ ಷರತ್ತುಗಳು. ಈ ಆಡಳಿತಾತ್ಮಕ ನಿಯಮಗಳು ಹೇಗಿದ್ದವೆ? ಸರ್ಕಾರಿ ಕೆಲಸದ ಜೊತೆಗೆ ಒಂದಷ್ಟು ಕಟ್ಟುನಿಟ್ಟಾದ ಆಡಳಿತಾತ್ಮಕ ಷರತ್ತುಗಳು ಇದ್ದೇ ಇರ್ತವೆ ತಾನೆ. ಈ ಮೂಲ ದಾಖಲೆಯಲ್ಲಿರೋ ನಿಯಮಗಳು ಕಡ್ಡಾಯ. ಯಾರೆಲ್ಲ ಅಪ್ಲೈ ಮಾಡ್ತಾರೋ ಅವರೆಲ್ಲರೂ ಯಾವುದೇ ವಿನಾಯಿತಿ ಇಲ್ಲದೆ ಈ ಷರತ್ತುಗಳಿಗೆ ಒಪ್ಪಲೇಬೇಕಾಗತ್ತೆ. ಇದು ನಾನ್ ನೆಗೋಷಿಯೇಬಲ್. ತಾತ್ಕಾಲಿಕ ಅತಿಥಿ ಉಪನ್ಯಾಸಕರು ಮತ್ತೆ ಕಾಯಂ ಹುದ್ದೆಗಳ ನಡುವೆ ಇರೋ ನೈಜ ವ್ಯತ್ಯಾಸನ 12ರಿಂದ 14ನೇ ನಿಯಮಗಳು ಬಿಡಿಸಿ ಹೇಳ್ತವೆ. ನೆನ್ಪಿರಲಿ, ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಸೇವಾ ಪ್ರಮಾಣಪತ್ರ ಸಿಗೋದಿಲ್ಲ. ಜೊತೆಗೆ ಕಾಯಂ ಸಿಬ್ಬಂದಿಯ ಅಟೆಂಡೆನ್ಸ್ ರಿಜಿಸ್ಟರ್ನಲ್ಲೂ ಇವರ ಹೆಸರು ಇರಲ್ಲ. ಹಾಗಾಗಿ ಇದನ್ನ ಭವಿಷ್ಯದಲ್ಲಿ ಕಾಯಂ ಸರ್ಕಾರಿ ಸೇವೆ ಅಂತ ಕನ್ಸಿಡರ್ ಮಾಡೋಕೆ ಬರೋದಿಲ್ಲ.
ಇನ್ನು 7ನೇ ನಿಯಮದ ಬಗ್ಗೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಗಮನ ಹರಿಸಬೇಕು. ಯಾಕಂದ್ರೆ ಸೇವೆಯ ನಡುವೆ ಯಾವುದಾದ್ರೂ ಕಾಯಂ ಉಪನ್ಯಾಸಕರು ಟ್ರಾನ್ಸ್ಫರ್ ಆಗಿ ಅಥವಾ ಹೊಸ ನೇಮಕಾತಿ ಮೂಲಕ ಜಾಗಕ್ಕೆ ಬಂದ್ರೆ ಅತಿಥಿ ಉಪನ್ಯಾಸಕರ ಸೇವೆ ತಕ್ಷಣವೇ ರದ್ದಾಗುತ್ತೆ. ಈ ಹುದ್ದೆಯ ಅನಿಶ್ಚಿತತೆಯ ಬಗ್ಗೆ ಜಿಲ್ಲಾ ಉಪನಿರ್ದೇಶಕರು ಅಂದ್ರೆ ಡಿಡಿಪಿಐ ಅವರು ಕಟ್ಟುನಿಟ್ಟಿನಾಗಿ ನಿಗಾ ವಹಿಸಿರ್ತಾರೆ. ಸೊ ಇದಿಷ್ಟು ಕಂಪ್ಲೀಟ್ ಡೀಟೇಲ್ಸ್. ರಾಜ್ಯಾದ್ಯಂತ ಸುಮಾರು 6,000ದಷ್ಟು ಬೃಹತ್ ಅವಕಾಶಗಳು ನಮ್ಮ ಕಣ್ಮುಂದೆ ಇವೆ. ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿವೆ, ಆಯ್ಕೆ ಹೇಗಾಗತ್ತೆ, ಷರತ್ತುಗಳೇನು ಅನ್ನೋ ಸಂಪೂರ್ಣ ಚಿತ್ರಣ ನಮಗೆ ಸಿಕ್ಕಿದೆ. ಖಂಡಿತ ಅವಕಾಶಗಳು ದೊಡ್ಡ ಮಟ್ಟದಲ್ಲಿವೆ, ಆದರೆ ತಾತ್ಕಾಲಿಕ ಹುದ್ದೆಯ ವಾಸ್ತವ ಕೂಡ ಅಷ್ಟೇ ಕಠಿಣವಾಗಿದೆ. ಹಾಗಾದ್ರೆ ಈ ಎಲ್ಲವನ್ನೂ ಅರಿತು ಬೋಧನಾ ವೃತ್ತಿಯಲ್ಲಿ ತಮ್ಮದೇ ಛಾಪು ಮೂಡಿಸಲು ಸ್ಥಳೀಯ ಉಪನಿರ್ದೇಶಕರ ಕಚೇರಿಯತ್ತ ಮುಂದಿನ ಹೆಜ್ಜೆ ಇಡಲು ಆಕಾಂಕ್ಷಿಗಳು ಈಗ ಸಿದ್ಧರಿದ್ದಾರೆಯೇ?